ಎಲ್ರಿಗೂ ನಮಸ್ಕಾರ. ಈ ದಿನ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಅಡಿಯಲ್ಲಿ ಪತ್ರಿಕಾ ಸಭೆಯನ್ನು ಕರ್ನಾಟಕ ಹಿಂದುಳಿದ ಇಲಾಖೆಯಿಂದ ಹಮ್ಮಿಕೊಂಡಂತ ಜಾತಿ ಸಮೀಕ್ಷೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಲಾಗಿದೆ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಅವರು, ಸಂಘಟನಾ ಕಾರ್ಯದರ್ಶಿಯಾದ ಅಂಜಿನಿ ಅವರು, ಪ್ರಜನ್ಸಿಯಾದ ಕಾಮರಾಜ್ ಅವರು, ಹಾಲಬದ್ಧ ಸಮಾಜದ ಅಧ್ಯಕ್ಷರಾದ ಶ್ರೀಕಾಂತ್ ಅವರು ಹಾಗೂ ಅವರು ಪದಾಧಿಕಾರಿಗಳು, ಆಮೇಲೆ ಶಿವಪ್ಪನವರು, ಅಹಿಂದ ವರ್ಗದ ಜಿಲ್ಲಾಧ್ಯಕ್ಷರಾದ ಗೋನಾಳ್ ತಿಮ್ಮಪ್ಪನವರು, ರಾಜ್ಯ ಕುರುಬರ ಸಂಘದ ಯುವ ಅಧ್ಯಕ್ಷರಾದ ಮಾನ್ಯ ಪಾಟೀಲ್ರವರು, ಚಂದ್ರ ಅವರು, ಸಂಗನಗಲ್ ಚಂದ್ರ ಅವರು, ಮಲ್ಲೇಶ್ ಅವರು, ಅಂದಳ ಮರಣ್ಣವರು, ಅನೇಕ ನಮ್ಮ ಹಾಲಬದ್ಧ ಸಮಾಜದ ಪದಾಧಿಕಾರಿಯಾದ ನಾಗರಾಜ್ ಅವರು, ಚಂದ್ರಶೇಖರ್ ಅವರು, ಎಲ್ಲ ನಮ್ಮ ಸಮಾಜದ ಬಂಧುಗಳು ಇವತ್ತು ಈ ಜಾತಿ ಸಮೀಕ್ಷೆಯ ಪತ್ರಿಕೆ ವರದಿಯನ್ನು ನಾವೇನು ಕರೆದಿದ್ವಿ. ತಮಗೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಈಗಾಗಲೇ ಕಳೆದ ವಾರ ಕರ್ನಾಟಕ ರಾಜ್ಯದ ಕುರುಬರ ಸಂಘದ ವತಿಯಿಂದ ಈ ಜಾತಿ ಸಮೀಕ್ಷೆ ಬಗ್ಗೆ ಇದೇ ಸಂಘದಲ್ಲಿ ನಾವಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದಿಂದ ಇಲಾಖೆಯಿಂದ ಹಮ್ಮಿಕೊಂಡಂತ ಈ ಜಾತಿ ಸಮೀಕ್ಷೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈಗೇನು ಸಮೀಕ್ಷೆ ಹಮ್ಮಿಕೊಂಡಿದ್ದಾರೆ. ದಿನಾಂಕ ಇದೇ ತಿಂಗಳು 22ರಿಂದ ಅಕ್ಟೋಬರ್ 7ರ ತಾರೀಕುವರೆಗೆ ಈ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಇದು ಹಿಂದೆ ಈಗಾಗಲೇ ಹಾಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಹಿಂದೆ ಏನು ಈ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂತರಾಜ್ ಅವರು ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಸಿದ್ದರಾಮಯ್ಯ ಅವಧಿ ಮುಗಿದ ಮೇಲೆ ಅವರು ಆಕ್ಚುಲಿ ಆ ಆಯೋಗದ ವರದಿಯನ್ನು ಸಲ್ಲಿಸಲಾಯಿತು. ಆದರೆ ನಂತರ ಬಂದಂತ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿನಲ್ಲಿ, ಯಡಿಯೂರಪ್ಪರಲ್ಲಿ ಅದನ್ನು ಜಾರಿಗೆ ತರಲಿಲ್ಲ, ಸ್ವೀಕರಿಸಲಿಲ್ಲ. ಹಾಗೂ ಸಿದ್ದರಾಮಯ್ಯವರು ಈ ಸರಿ ಬಂದ ನಂತರ ಕೂಡ ಅದೇ ಕಾಂತರಾಜ್ ವರದಿಯನ್ನು ನಾವು ಅನೇಕ ಕಷ್ಟಗಳಿಂದ ಪ್ರಬಲ ಜಾತಿಗಳು ವಿರೋಧ ಮಾಡಿದ್ರು ಕೂಡ ಹಿಂದುಳಿದ ಜಾತಿಗಳೆಲ್ಲ ಒಗ್ಗಟ್ಟಾಗಿ ಅದನ್ನ ಸ್ವೀಕಾರ ಮಾಡಲಾಯಿತು. ಪ್ರಬಲ ವರ್ಗಗಳ ವಿರೋಧಿ ಇದ್ರೂ ಕೂಡ ಈ ಕಾಂತರಾಜ್ ವರದಿ ಆಯೋಗವನ್ನ ಸ್ವೀಕಾರ ಮಾಡಿದ ಮೇಲೆ ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಯಾವಾಗಲೂ ಪ್ರತಿಯೊಂದು ಯಾವುದೋ ಹಿಂದುಳಿದ ಜಾತಿಗಳ ಸಮೀಕ್ಷೆ ಮಾಡಿದಾಗ, ಒಂದು ಕಮಿಷನ್ ಮಾಡಿದಾಗ ಈ ನಮ್ಮ ರಾಜ್ಯದಲ್ಲಿ ಈ ಪ್ರಬಲ ವರ್ಗಗಳ ಯಾವತ್ತೂ ನಮಗೆ ವಿರೋಧನೇ, ಈಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಆ ಕಾಂತರಾಜ್ ವರದಿ ಆಯೋಗನ ಕೈಬಿಟ್ಟು ನೂತನವಾಗಿ ಈ ಒಂದು ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳು 22ರಿಂದ ಮುಂದಿನ ತಿಂಗಳ ಅಕ್ಟೋಬರ್ 7ರವರೆಗೆ ಈ ಜಾತಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯ ಸಮೀಕ್ಷೆ ಇದೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಈ ಜಾತಿಯ ಶೋಷಿತ ವರ್ಗದವರಿಗೆ, ಹಿಂದುಳಿದವರಿಗೆ ಸಮಾನತೆ ಎಂಬುದು ಇನ್ನೂ ಸಿಕ್ಕೇ ಇಲ್ಲ. ಸಾಮಾಜಿಕ ಸಮಾನತೆ ಇಲ್ಲಿವರೆಗೂ ನಮಗೆ ಇಲ್ಲೇ ಇಲ್ಲ. ಆ ಸಮಾನತೆಗಾಗಿ ನಾವಲ್ಲಿ ಹೋರಾಟ ಮಾಡ್ತೇ ಬಂದಿದ್ದೀವಿ. ಆಮೇಲೆ ಈ ಸಮೀಕ್ಷೆ ಉದ್ದೇಶ ಈ ವರ್ಗಗಳ ಸಮೀಕ್ಷೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಸ್ಥಿತಿಗತಿ ಗೊತ್ತಾದ್ರೆ ಮುಂದೆ ಸರ್ಕಾರದಿಂದ ಬರುತ್ತ ಒಂದು ಕಲ್ಯಾಣ ಕಾರ್ಯಕ್ರಮಗಳಿಗೆ ಮೀಸಲಾತಿ ಅಥವಾ ಬಂದರೂ ಕೂಡ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಒಂದು ಸಹಾಯ ಆಗುತ್ತದೆ. ಈ ಸಮೀಕ್ಷೆ ಒಂದು ದತ್ತಾಂಶ ಗೊತ್ತಾದರೆ ಅತ್ಯಂತ ಸಮಗ್ರಪರವಾಗಿ ಈ ಕಾರ್ಯಕ್ರಮಗಳು, ಯೋಜನೆಗಳು ಜಾರಿಗೆ ಬರಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಹಾಗೆ ಮೀಸಲಾತಿ ಸಿಕ್ಕಿದ್ರು ಕೂಡ ಇದೇನು ಇನ್ನೂ ಜಾತಿಗಳಿಗೆ ಆ ಜಾತಿ ಏನೋ ಒಂದು ಮೀಸಲಾತಿ ಇದ್ರೂ ಕೂಡ ನಮ್ಮ ಜನಗಣತಿಗೆ ಅನುಗುಣವಾಗಿ ಮೀಸಲಾತಿ ಅನುಕೂಲ. ಹೀಗೆ ನಮ್ಮ
ಜಾತಿ ಅನುಗುಣವಾಗಿ ರಾಜಕೀಯವಾಗಿ ನಮಗೆ ಯಾವುದೇ MLA ಸೀಟುಗಳಾಗಲಿ MP ಸೀಟುಗಳಾಗಲಿ ನಾವು ಈಗಲೂ ಒಂದು 70 ಲಕ್ಷ ಹಿಂದೆ ನಾವು 20 ವರ್ಷ ಕೆಳಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಮ್ಮ ಕನ್ನಡ ಮುಖಂಡರು ನಾವು ಈಗಲೂ 70-80 ಲಕ್ಷ ಇದೀವಿ ಅಂತ ಹೇಳ್ತೀವಿ. ಆದರೆ ಇನ್ನೂ 1 ಕೋಟಿ ಹತ್ತಿರವಾಗಿ ಬರುವುದು ಈ ಸಮೀಕ್ಷೆ ವೈಜ್ಞಾನಿಕವಾಗಿ ಎಲ್ಲ ನಮ್ಮ ಜಾತಿ ಬಂಧುಗಳು ಸಮರ್ಪಕವಾಗಿ ಸಹಮತದಿಂದ ಪಾಲ್ಗೊಂಡಿದ್ದಾದರೆ ಖಂಡಿತವಾಗಿ ನಾವು 70 ಲಕ್ಷ ದಾಟುವಂತ ಈ ಸಮೀಕ್ಷೆಯಲ್ಲಿ. ಹೀಗಾಗಿ ನಮ್ಮ ಕುಲ ಬಾಂಧವರಿಗೆ ಈ ಸಮೀಕ್ಷೆ ಎಲ್ಲರೂ ಭಾಗವಹಿಸಿ ಕಾಲಂ ನಂಬರ್ 9 ಗುರುಬಾಂಧ ಬರೆಸಬೇಕು. ಗುರುಬಾಂಧ ಜುಲೈ 09 ಅಂತ ಏನು ಕೋಡ್ ಇದೆ, ಆ ಕೋಡಲ್ಲಿ ಸಮರ್ಪಕವಾಗಿ ಎಲ್ಲರೂ ಭಾಗವಹಿಸಿ ಗುರುಬಾಂಧ ಬರೆಸಬೇಕು. ನಂಬರ್ 8 ಹಿಂದುವನ್ನು ಬರೆಸಬೇಕು. ಹಾಗೆ 30 ಕಾಲದಲ್ಲಿ ಕುಲ ಕಸಬು ಅಂತಿದೆ. ಆ ಕುಲ ಕಸಬಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಬರಲೇಬೇಕು. 30 ಹಾಗೆ 30 ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮುಂದುವರಿಸಲಾಗಿದೆ ಎಂದು ನಮೂದಿಸಬೇಕಾಗತ್ತೆ.